ದೇಶದಲ್ಲಿ ಮತಗಳ್ಳತನ ನಡೀತಾ ಇದೆ ಅಂತ ಈಗಾಗಲೇ ದೊಡ್ಡ ಸಮರ ಸಾರಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಇದೇ ಮತಗಳ್ಳತನ ಸಂಬಂಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಬಳಿಕ ಹರಿಯಾಣದಲ್ಲೂ ಕೂಡ ಮತಗಳ್ಳತನ ನಡೆದಿದೆ ಅಂತ ಪಿಪಿಟಿ ಪ್ರೆಸೆಂಟೇಷನ್ ಮೂಲಕ ಗಂಭೀರ ಆರೋಪ ಮಾಡಿದ್ದಾರೆ. ಹರಿಯಾಣ ಮತಪಟ್ಟಿಯಲ್ಲಿ ಬ್ರೆಜಿಲ್ ಮಾಡೆಲ್ ಫೋಟೋ. And she votes in 10 different booths in Haryana. She's got multiple names: Seema, Sweetie, Saraswati, Rashmi, Vimla. She's a Brazilian model. ಮತಗಳ್ಳತನ ಹೊಸ ಬಾಂಬ್ ಸಿಡಿಸಿದ ರಾಹುಲ್ ಗಾಂಧಿ. For the first time in Haryana's electoral history. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಹರಿಯಾಣ ವಿಧಾನಸಭೆಯಲ್ಲೂ ಮತಗಳ್ಳತನ ನಡೆದಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಹೆಚ್ ಫೈಲ್ಸ್ ಅನ್ನೋ ಟೈಟಲ್ನಲ್ಲಿ ದಾಖಲೆ ಸಮೇತ ಆರೋಪ ಮಾಡಿದ್ರು. ಹರಿಯಾಣದಲ್ಲಿ 2 ಕೋಟಿ ಮತಗಳಲ್ಲಿ ಬರೋಬ್ಬರಿ 25 ಲಕ್ಷ ಮತಗಳ್ಳತನ ನಡೆದಿದೆ. ಪ್ರತಿ 8 ಒಟ್ಟಿಗೆ ಒಂದು ನಕಲಿ ವೋಟ್ ಆಗಿದೆ ಅಂತ ಆರೋಪಿಸಿದ್ರು. 25 lakh vote chori in Haryana, 5 categories. Duplicate voters 5,21,000, invalid addresses 93,000, bulk voters 19 lakhs, and notice that we've left those two empty, misuse of Form 6 and Form 7. The reason is that the EC now no longer allows us to access it. ಸುದ್ದಿಗೋಷ್ಠಿಯಲ್ಲಿ ಅಚ್ಚರಿಯ ಮಾಹಿತಿಯನ್ನ ದಾಖಲೆ ಸಮೇತ ಬಹಿರಂಗಪಡಿಸಿದ ರಾಹುಲ್ ಗಾಂಧಿ, ಬ್ರೆಜಿಲ್ ಮಾಡೆಲ್ ಒಬ್ಬಳು ಹರಿಯಾಣದ ರಾಯ್ ಅನ್ನೋ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ 10 ಬೂತ್ಗಳಲ್ಲಿ ಒಟ್ಟು 22 ಬಾರಿ ಮತ ಚಲಾಯಿಸಿದ್ದಾಳೆ ಅಂತ ದಾಖಲೆಯಲ್ಲಿ ತೋರಿಸಿದ್ರು. Is she from Haryana? You sure? You absolutely sure she's not from Haryana? Okay, but she votes 22 times in Haryana, and she votes in 10 different booths in Haryana, and she's got multiple names: Seema, Sweetie, Saraswati, Rashmi, Vimla. She's from Brazil. She's a Brazilian model. ಇನ್ನು ಹರಿಯಾಣದ ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿ ಮತ ಎಣಿಕೆಗೂ 2 ದಿನ ಮುನ್ನ ಅಂದ್ರೆ ಅಕ್ಟೋಬರ್ 6, 2024ರಂದು ಮಾತನಾಡಿರುವ ವಿಡಿಯೋ ತುಣುಕನ್ನ ಪ್ರಸಾರ ಮಾಡಿದ್ರು. मैंने शुरू से ये कहा है कि भारतीय जनता पार्टी एक तरफा सरकार बना रही है. हमारे पास सारी व्यवस्थाएं हैं, आप चिंता मत करिए. ಈ ವಿಡಿಯೋದಲ್ಲಿ ನಯಾಬ್ ಸಿಂಗ್ ಸೈನಿ ನಾವೇ ಗೆಲ್ಲುತ್ತೇವೆ, ನಮ್ಮಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ಅಂದಿದ್ರು. ಇದನ್ನೇ ಪ್ರಶ್ನಿಸಿರುವ ರಾಹುಲ್ ಗಾಂಧಿ, ವ್ಯವಸ್ಥೆ ಅಂದ್ರೆ ಏನು, ಮತಗಳ್ಳತನವೇ ಅಂತ ಪರೋಕ್ಷವಾಗಿ ಕುಟುಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಕಿರಣ್ ರಿಜಿಜು, ವ್ಯವಸ್ಥೆ ಅಂದ್ರೆ ನಮ್ಮ ಶಿಸ್ತು ಹಾಗೂ ಕಾರ್ಯಕರ್ತರ ಬಗ್ಗೆ ಹೇಳಿರೋದು ಅಂದ್ರು. हमारे वहाँ के हरियाणा के मुख्यमंत्री ने एक लाइन कहा कि हम चुनाव जीतेंगे, हमारा अच्छा व्यवस्था है. व्यवस्था मतलब क्या है? बीजेपी, हमारा डिसिप्लिन, हमारा काडर, हमारा जो कार्यकर्ता, हमारा नेता का समर्पण, हमारा कार्यकर्ताओं का त्याग, ये है हमारा व्यवस्था, ये है हमारा ताकत. ಇಷ್ಟೇ ಅಲ್ಲ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಫೋಟೋ ಬಳಸಿ 100 ಮತ ಚಲಾಯಿಸಲಾಗಿದೆ. ಅಜ್ಜಿಯೊಬ್ಬಳು 220 ಬಾರಿ ಮತ ಚಲಾಯಿಸಿದ್ದಾಳೆ ಅಂತ ಫೋಟೋ ಸಮೇತ ದಾಖಲೆಯನ್ನು ತೋರಿಸಿದ್ರು. 1 photo, 1 assembly, 100 votes. This lady gets to vote 100 times in Haryana if she feels so. ರಾಹುಲ್ ಗಾಂಧಿ ಆರೋಪಕ್ಕೆ ತಿರುಗೇಟು ನೀಡಿದ ಕೇಂದ್ರ ಸಚಿವ ಕಿರಣ್ ರಿಜಿಜು, ರಾಹುಲ್ ಗಾಂಧಿ ತಪ್ಪು ಮಾಹಿತಿ ಕೊಡುತ್ತಿದ್ದಾರೆ, ನಾವು ಚುನಾವಣೆಯಲ್ಲಿ ಹೋರಾಡಿ ಗೆದ್ದಿದ್ದೇವೆ ಅಂದ್ರು. बार बार राहुल गांधी बोलते हैं वो एटम बम फूटने वाला है. इनका एटम बम कभी फटता क्यों नहीं है? ये कोई विषय को लेकर के गंभीरता से आता नहीं. बोलते कि हाइड्रोजन बम फटेगा. आज का जो विषय को लेकर के मैं तो इतना दुखी हूं कि मैं इसको लेकर के आपसे बात करना पड़ रहा है. ಇನ್ನು ರಾಹುಲ್ ಗಾಂಧಿ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಸಹ ಸಮರ್ಥಿಸಿಕೊಂಡಿದ್ದು ಟ್ವೀಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ವ್ಯವಸ್ಥಿತ ಅಕ್ರಮಗಳ ಕರಾಳ ಮುಖವನ್ನ ರಾಹುಲ್ ಗಾಂಧಿ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಸಹ ರಾಹುಲ್ ಬಹಿರಂಗಪಡಿಸಿದ ಸಂಗತಿಗಳ ಕುರಿತು ಚುನಾವಣಾ ಆಯೋಗ ಉತ್ತರಿಸಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಆದರೆ ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಗೆ ಇಡೀ ದೇಶದಲ್ಲಿ ಎಲ್ಲೂ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದಕ್ಕಂಥವರು ಅದೇನು ಹೇಳ್ತಾರಲ್ಲ, ಕುಣಿಯಕ್ಕಾಗದೆ ಇದ್ದರು ನೆಲ ಡೊಂಕು ಅಂದರು. ರಾಹುಲ್ ಗಾಂಧಿಯೇನೆ ದೊಡ್ಡ ಚೋರ್, ಅವರ ಖಾನ್ದಾನೇ ದೊಡ್ಡ ಚೋರ್. ನೆಹರು ಅವರು ಚೋರ್, ಅದಾದ್ಮೇಲೆ ಇಂದಿರಾ ಗಾಂಧಿ ಚೋರ್, ರಾಜೀವ್ ಗಾಂಧಿ ಚೋರ್, ಈಗ ರಾಹುಲ್ ಗಾಂಧಿಯು ಚೋರ್.
ಈ ಚೋರ್ಗಳೆಲ್ಲ ಚೋರ್ ಸೇರಿ ಇವತ್ತು ಏನೂ ಚೋರಿ ಮಾಡಕ್ ಆಗದೆ ಇರತಕ್ಕಂತ ಮಿಷಿನ್ಗಳು ಕೆಲಸ ಮಾಡ್ತಾ ಇದ್ರೆ ಅದನ್ನು ಚೋರಿ ಅಂತಾರೆ. ಹೀಗೆ ಬಿಜೆಪಿ ನಾಯಕರು ರಾಹುಲ್ ಆರೋಪಕ್ಕೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಆದರೆ ಬಿಹಾರ ಚುನಾವಣೆ ಹೊತ್ತಲ್ಲಿ ರಾಹುಲ್ ಗಾಂಧಿ ಸಿಡಿಸಿರುವ ಬಾಂಬ್ ದೊಡ್ಡ ಸಂಚಲನ ಎಬ್ಬಿಸಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.